ಒಂದೂರಲ್ಲಿ ಒಂದು ದೊಡ್ಡ ಅರಮನೆ ಇರುತ್ತಂತೆ. ಆ ಅರಮನೆಯಲ್ಲಿ ಒಬ್ಬ ಬಡಪಾಯಿ ರಾಜ ಇರ್ತಾನಂತೆ. ಅವನಿಗೆ ತಿನ್ನೋಕ್ಕೂ ಕೂಡ ಗತಿ ಇರಲ್ಲ, ಊಟಕ್ಕಾಗಿನೂ ಕೂಡ ಪರದಾಡ್ತಾ ಇರ್ತಾನಂತೆ. ಸೊ ಅದೇ ಊರಲ್ಲಿ ಇನ್ನೊಂದು ಚಿಕ್ಕ ಗುಡಿಸಲು, ಯಾವಾಗಲಾದರೂ ಮಳೆನೋ ಅಥವಾ ಗಾಳಿನೋ ಬಿಟ್ಟರೆ ತೂರ್ಕೊಂಡು ಹೋಗುವಂಥ ಆ ಗುಡಿಸಲು, ಅಂಥದ್ರಲ್ಲಿ ಅವನಿಗೆ ತಿನ್ನೋದಕ್ಕೆ ಉಣ್ಣೋದಕ್ಕೆ ಏನೇನು ಕೂಡ ಕೊರತೆ ಇರಲಿಲ್ಲ. ರಾಜ ಅಂದರೆ ಅವನು ಅನ್ನೋ ಥರ ಹಿ ಫೆಲ್ಟ್. ಯಾಕಂದರೆ ಅವನಿಗೆ ಏನು ಬೇಕಾಗಿತ್ತು ಅದು ಎಲ್ಲನೂ ಆ ಗುಡಿಸಲಲ್ಲಿ ಇತ್ತು. ಸೊ ಒಂದಿನ ಇವರಿಬ್ಬರು ಕೂಡ ಅರಮನೆಯಲ್ಲಿರುವಂಥ ರಾಜ ಮತ್ತು ಗುಡಿಸದಲ್ಲಿರುವಂಥ ಈ ರಾಜ ಒಂದು ಪ್ಲೇಸಲ್ಲಿ ಮೀಟ್ ಆಗ್ತಾರೆ. ಈ ಗುಡಿಸಲಲ್ಲಿರುವಂಥ ರಾಜನಿಗೆ ಅವನಿಗೆ ಒಂದು ಈ ಥರ ನನಗೆ ಅರಮನೆಯಲ್ಲಿ ನಾನು ಬದುಕಬೇಕು ಅಂತ ಹೇಳಿ ಅವನಿಗೆ ತುಂಬ ಅಂದರೆ ತುಂಬ ಒಂದು ಆಸೆ ಇತ್ತು. ಆ್ಯಂಡ್ ಇವನಿಗೆ ನನಗೆ ಈ ಗುಡಿಸಲದಲ್ಲಿ ಇರುತ್ತಲ್ಲ ಅಲ್ಲಿ ಸಿಗುವಂಥ ಅವನಿಗೆ ಏನದು ಎಲ್ಲ ಸೌಕರ್ಯಗಳು, ಊಟ ತಿಂಡಿ ಅದೆಲ್ಲನೂ ಕೂಡ ಅವ್ನಿಗೆ ಸಿಗ್ತಿತ್ತಲ್ಲ. ನಾನು ಈ ಥರ ಗುಡಿಸಲಲ್ಲಿ ಬದುಕಬೇಕು ಅಂತ ಇವನಿಗೊಂದು ಆಸೆ ಇತ್ತು. ಸೊ ಇಬ್ಬರು ಕೂಡ ಮಾತಾಡಿಕೊಂಡು ನನ್ನ ಗುಡಿಸಲಿಗೆ ನೀನು ಹೋಗು, ನಿನ್ನ ಅರಮನೆಗೆ ನಾನು ಹೋಗ್ತೀನಿ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಇಬ್ಬರು ಕೂಡ ಹೋದರು. ಈ ಗುಡಿಸಲಲ್ಲಿ ಇರುವಂಥ ವ್ಯಕ್ತಿ ಅರಮನೆನ ನೋಡಿ ತುಂಬ ಖುಷಿಯಾಗ್ತಾನೆ. ಹೊರಗಡೆ ಯಂತ್ರ ಮತ್ತು ಒಳಗಡೆ ಹೋಗ್ತಾನೆ. ಅಲ್ಲಿರೋ ಮಂಚ, ಅಲ್ಲಿರೋ ಫೆಸಿಲಿಟೀಸು ಅದೆಲ್ಲ ನೋಡ್ಬಿಟ್ಟು ವಾವ್, ಸ್ವರ್ಗ ಅಂದರೆ ಇದು ಅಪ್ಪ ಅಂತ ಅನ್ಕೋತಾನೆ. ಆ್ಯಂಡ್ ಇನ್ನೊಬ್ಬ ಈ ಅರಮನೆಯಲ್ಲಿ ಮುಂಚೆ ಇದ್ನಲ್ಲ ಆ ರಾಜ ಈ ಗುಡಿಸಲ ಕಡೆಗೆ ಬರ್ತಾನೆ. ಆ ಗುಡಿಸಲ ಒಳಗಡೆ ನೋಡ್ತಾನೆ. ಅಲ್ಲಿರುವಂಥ ಎಲ್ಲ ಅವನಿಗೆ ಏನು ಅಂದರೆ ಒಳಗಡೆ ಹೋದಾಗ ಅವನಿಗೊಂದು ಏನೋ ಒಂಥರ ಎಲ್ಲ ಥರ ಸೌಕರ್ಯಗಳು ಅವನಿಗೆ ಇರೋದನ್ನು ನೋಡಿ ಅವನು ಇದಪ್ಪ ಸ್ವರ್ಗ ಅಂದರೆ, ಬದುಕಿದ್ರೆ ಹಿಂಗೆ ಬದುಕಬೇಕು, ಇದಕ್ಕೋಸ್ಕರ ನಾನೇನು ಇಷ್ಟು ದಿನ ಹಂಬಲಿಸ್ತಾ ಇದ್ದೆ ಅಂತ ಅಂತಾನೆ. ಸೊ ದಿ ಮಾರಲ್ ಆಫ್ ದ ಸ್ಟೋರಿ ಈಸ್, ಡಬ್ಬ ನನ್ನ ಮಕ್ಕಳ ಏನೂ ಇಲ್ಲ. ಸುಮ್ಮನೆ ಏನೋ ನೆನಪಿ ಬಂತು ಹೇಳಿದೆ, ನನಗೆ ಗೊತ್ತಿಲ್ಲ, ಬಟ್ ಚೆನ್ನಾಗಿರುತ್ತೆ ಇಲ್ಲ ಗೊತ್ತಿಲ್ಲ. ಇದರಲ್ಲಿ ಏನು ಮಾರಲ್ ನೀವೇ ಹುಡ್ಕೋಬೇಕು. ನೆನಪಾದರೆ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್.